ರಾಯಚೂರಿನಲ್ಲಿ ಅಣ್ಣ ತಮ್ಮಂದಿರ ಆಸ್ತಿ ಜಗಳದಲ್ಲಿ ಓರ್ವ ಬಾಲಕ ಬಲಿಯಾಗಿದ್ದಾನೆ. ಅತ್ತಿಗೆಗೆ ಚಾಕು ಇರಿದಿದ್ದಾನೆ ಮೈದುನ. ಆ ಸಂದರ್ಭದಲ್ಲಿ ಅಡ್ಡ ಬಂದಂಥ ಆತನ ಅಣ್ಣನ ಮಗನೇ ಈಗ ಸಾವನ್ನಪ್ಪಿರುವಂಥದ್ದು. ರಾಯಚೂರಿನ ಅಲಬನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇದರಿಂದ 12 ವರ್ಷದ ನಾಗರಾಜ್ ಈ ಬಾಲಕ ಮೃತಪಟ್ಟಿದ್ದಾನೆ. ಅಣ್ಣ ತಮ್ಮಂದಿರ ಮಧ್ಯೆ ಪಿತ್ರಾರ್ಜಿತ 4 ಎಕರೆ ಜಮೀನಿಗಾಗಿ ಜಗಳ ನಡೀತಾ ಇತ್ತು. ಇವತ್ತು ವಿಕೋಪಕ್ಕೆ ಹೋಗಿತ್ತು. ಸಿದ್ದಪ್ಪ ಹಾಗೂ ಬಸವರಾಜ್ ಮಧ್ಯೆ ಈ ಆಸ್ತಿ ವಿವಾದ ತಾರಕಕ್ಕೇರಿತ್ತು. ಆಗ ಅತ್ತಿಗೆಗೆ ಮೈದುನ ಚಾಕು ಇರಿದಿದ್ದಾನೆ. ಅಡ್ಡ ಬಂದ ಅವರ ಮಗ ನಾಗರಾಜ್ ಸಾವನ್ನಪ್ಪಿದ್ದಾನೆ. ತಾಯಿಯನ್ನ ಕಾಪಾಡೋಕೆ ಬಂದು ಬಾಲಕ ಪ್ರಾಣ ಕಳ್ಕೊಂಡಿದ್ದಾನೆ. ಇನ್ನು ಗಾಯಾಳು ಅಮೃತಾಗೆ ಸಿಂಧನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸಾವೂರು. ಶ್ರೀಕಾಂತ್, ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರಲ್ಲ ಅಣ್ಣ ತಮ್ಮಂದರನ್ನ, ಈ ಒಂದು ಕೇಸ್ನಲ್ಲಿ ಅದು ಲಿಟ್ರಲಿ ಪ್ರೂವ್ ಆಗಿದೆ. ಅಷ್ಟೇ ಅಲ್ಲ, ತನ್ನ ಸ್ವಂತ ಕುಡಿಯನ್ನೇ ಈತ ಚಾಕು ಹಾಕಿ ಕೊಂದು ಹಾಕಿರುವಂಥದ್ದು. ಸೊ ಈಗ ಗಾಯಾಳುವಿನ ಪರಿಸ್ಥಿತಿ ಯಾವ ಥರ ಇದೆ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಮಾಹಿತಿಯನ್ನು ನೀಡ್ತಿದ್ದಾರೆ ಶ್ರೀಕಾಂತ್? ರಾಹುಲ್, ನೀವು ಹೇಳ್ತಾ ಇರೋದು ಸತ್ಯ. ಅಣ್ಣ ತಮ್ಮ ಬೆಳೀತಾ ದಾಯಾದಿಗಳಾಗ್ತಾರೆ ಅನ್ನೋದಕ್ಕೆ ಆಸ್ತಿ ಕಲಹ ಹಿನ್ನೆಲೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಘಟನೆ ಆಗಿರುವಂತದ್ದು. ಸಿದ್ದಪ್ಪ ಮತ್ತೆ ಬಸವರಾಜ್ ಇಬ್ರು ಅಣ್ಣ ತಮ್ಮಂದಿರ್ತಾರೆ. ಅವರಿಗೆ 4 ಎಕರೆ ಜಮೀನು ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಅದು. ತಂದೆಯಿಂದ ಸೀದಾ ದೊಡ್ಡ ಮಗ ಸಿದ್ದಪ್ಪ ಏನಿದ್ದಾನೆ, ಸಿದ್ದಪ್ಪನ ಹೆಸರಿಗೆ 4 ಎಕರೆ ಜಮೀನು ಇರುತ್ತೆ. ಆಗಾಗ ಆರೋಪಿ ಬಸವರಾಜ್ ಏನಿದ್ದಾನೆ, ನನಗೂ ಆ ಒಂದು ಆಸ್ತಿಲಿ ಪಾಲ್ ಕೊಡು ಅನ್ನುವಂಥದ್ದು ಕೇಳ್ತಾ ಇರ್ತೇನೆ. ಅಣ್ಣ ಅದಕ್ಕೆ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತೇಳಿ ಅದು ಮುಂದಕ್ಕೆ ಹಾಕ್ತಾನೆ ಬರ್ತಾ ಇರ್ತಾನೆ. ಆದ್ರೆ ಈ ಆರೋಪಿ ಬಸವರಾಜ್ ಏನ್ ಮಾಡ್ತಾನೆ ಅಂತಂದ್ರೆ, ನಿನ್ನೆ ನೈಟು ಮಾರಕಾಸ್ತ್ರಗಳು ಅಂದ್ರೆ ಚಾಕು ಈ ತರ ಎಲ್ಲಾ ಒಂದು ಶಸ್ತ್ರಾಸ್ತ್ರಗಳನ್ನ ತಗೊಂಡು ಮನೆಯಲ್ಲಿ ಬಂದು ಬೆಳಿಗ್ಗೆ ಬಂದು ಈ ಒಂದು ಗಲಾಟೆಯನ್ನ ಮಾಡ್ತೇನೆ, ನನಗೆ ಆಸ್ತಿ ಕೊಡ್ತೀಯಾ ಇಲ್ಲ ನೀನು ಅಂತ. ಅದಾದ್ಮೇಲೆ ಸಿದ್ದಪ್ಪ ಅಲ್ಲಿ ಸ್ಥಳದಲ್ಲಿ ಇರೋದಿಲ್ಲ. ಆ ಸ್ಥಳದಲ್ಲಿ ಇದ್ದದ್ದು ಸಿದ್ದಪ್ಪನ ಹೆಂಡತಿ ಮತ್ತೆ ಮಗ ಬಸವರಾಜ ಏನಿದ್ದಾನೆ ಇರ್ತಾರೆ. ಈ ಒಂದು ಗಲಾಟೆಯಲ್ಲಿ ಅತ್ತಿಗೆಗೆ ಅಂದ್ರೆ ಏನಿದ್ದಾನೆ ಆರೋಪಿ ಬಸವರಾಜ ಏನಿದ್ದಾನೆ, ಸಿದ್ದಪ್ಪನ ಹೆಂಡತಿಗೆ ಚಾಕುವಿನಿಂದ ಚುಸ್ತಾನೆ. ಅದನ್ನ ತಡೆಯಲು ಹೋಗಿದ್ದಂತಹ ಬಾಲಕ ಏನಿದ್ದಾನೆ ನಾಗರಾಜ್ ಅನ್ನುವಂಥವ್ನು, 12 ವರ್ಷದ ಬಾಲಕ, ಅವನಿಗೂ ಸಹ ಚಾಕುವಿನಿಂದ ಇರಿದಿದ್ದಾನೆ. ಇದ್ರ ಪರಿಣಾಮವಾಗಿ ಸ್ಥಳದಲ್ಲೇ ನಾಗರಾಜ್ ಮೃತಪಟ್ಟಿರುವಂಥದ್ದು. ಅತ್ತಿಗೆ ಏನಿದ್ದಾಳೆ ಅಂದ್ರೆ ಆರೋಪಿಯ ಅತ್ತಿಗೆ ಏನಿದ್ದಾಳೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದಾದ ಘಟನೆ ಆದ ಬಳಿಕನೇ ಆರೋಪಿ ಬಸವರಾಜ್ ಸ್ಥಳದಿಂದ ಕಾಲ್ ಕಿತ್ತಿದ್ದಾನೆ. ಗ್ರಾಮಸ್ಥರು ಅವನನ್ನ ಹಿಡಿದುಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ಸಹ ಅವನು ಎಸ್ಕೇಪ್ ಆಗಿದ್ದಾರೆ. ಈ ಒಂದು ಘಟನೆ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅವನನ್ನ ಪತ್ತೆಗಾಗಿ ಪೊಲೀಸರು ಸಹ ಬಲೆ ಬೀಸಿದ್ದಾರೆ. ಏನು ತಾಯಿಯನ್ನ ಕಾಪಾಡಬೇಕು ಅಂತೇಳಿ ಬಂದಿದ್ದಂತಹ ಬಾಲಕನೇ ಅಲ್ಲಿ ಸ್ಥಳದಲ್ಲೇನೆ ಮೃತಪಟ್ಟಿರುವಂತದ್ದು. ಕುಟುಂಬಸ್ಥರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ. ಇತ್ತ ಹಾಸ್ಪಿಟಲ್ ಇರುವಂತಹ ಅಂದ್ರೆ ತೀವ್ರ ಗಾಯಕ್ಕೊಳಗಾಗಿರುವಂತಹ ತಾಯಿ ಏನಿದ್ದಾಳೆ ಬಹಳಷ್ಟು ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಮೈದುನನೇ ಅತ್ತಿಗೆಗೆ ಚಾಕು ಇರಿದು ಅಣ್ಣನ ಮಗನನ್ನೇ ಕೊಂದಿರುವಂತಹ ಒಂದು ಘಟನೆ, ಆಸ್ತಿಯ ಸಲುವಾಗಿ ಈ ಒಂದು ಕಲಹ ನಡೆದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಿಂಧನೂರು ಗ್ರಾಮೀಣ ಪೊಲೀಸರು ಸಹ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿರುವಂತದ್ದು. ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.